ಆತ್ಮೀಯ ಬಂಧುಗಳೇ, ಇನ್ನೊಂದು ಹಾಗೆ ವಿವೇಕಾನಂದರ ಪರಿವ್ರಾಜಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ವಿವೇಕಾನಂದರ ಬದುಕು ಹೇಗೆ ಸಾಗ್ತಾ ಇತ್ತು ಅನ್ನೋದರ ಒಂದು ಪರಿಕಲ್ಪನೆ ನಮಗೆ ಬರುತ್ತೆ. ವಿವೇಕಾನಂದರು ಪೂರ್ಣ ಭಗವಂತನ ಮೇಲೆ ಹೇಗೆ ಭರವಸೆಯನ್ನ ನಂಬಿಕೆಯನ್ನು ಇಟ್ಕೊಂಡು ಸಂಚಾರ ಮಾಡ್ತಾ ಇದ್ರು ಮತ್ತು ಭಗವಂತ ಕೂಡ ಅವರ ಹಿಂದೆ ಹೇಗೆ ರಕ್ಷಕನಾಗಿ ಇದ್ದ ಅನ್ನೋದರ ಒಂದು ಘಟನೆ ಬರ್ತದೆ. ಈಗ ಒಂದ್ಸಾರಿ ಅವರು ರೈಲಿನಲ್ಲಿ ಸಂಚಾರ ಮಾಡ್ತಾ ಇದ್ರು. ಮಾಡುವಾಗ ಎದುರಿಗೆ ಸೀಟ್ನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಬನಿಯ ಅವನು ಕೂತ್ಕೊಂಡಿದ್ದಾನೆ. ಅವನು ಬೇಕಾದಷ್ಟು ಆಹಾರ ಸಾಮಗ್ರಿಗಳು ತಂದಿದ್ದಾನೆ, ನೀರು ತಂದಿದ್ದಾನೆ, ಎಲ್ಲ ತಂದಿದ್ದಾನೆ. ವಿವೇಕಾನಂದರ ಹತ್ರ ಏನೂ ಇಲ್ಲ. ಆದರೆ ವಿವೇಕಾನಂದರಿಗೆ ಮಧ್ಯೆ ತುಂಬ ನೀರಡಿಕೆ ಆಗಿದೆ. ನೀರು ಕುಡಿಬೇಕು ಅಂತಂದರೆ ಅಲ್ಲೆಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಅವನು ಇವರನ್ನೇ ಗಮನಿಸ್ತಾ ಇದ್ದ. ತಾನು ಬೇಕಂತಲೇ ಅವರಿಗೆ ಒಂದು ಕಿಚಾಯಿಸಬೇಕು ಅಂತ ಹೇಳಿ ತನ್ನಲ್ಲಿರ್ತಕ್ಕಂಥ ಒಂದು ಹೂಜಿಯಲ್ಲಿ ದೊಡ್ಡ ಜಗ್ಗಲ್ಲಿ ನೀರು ತೆಗೆದುಕೊಂಡು ಕುಡಿತಾ ಹೇಳ್ತಾನೆ, ನೋಡು, ನಾನು ದುಡಿತೇನೆ, ಗಳಿಸ್ತೇನೆ, ಆದ್ದರಿಂದ ನನಗೆಲ್ಲ ಸಿಗುತ್ತೆ, ನಾನು ಸುಖವಾಗಿದ್ದೇನೆ, ನೀನು ದುಡಿಬೇಕು. ಹೀಗೆ ಸನ್ಯಾಸಿಯಾಗಿ ಈ ರೀತಿ ಇದ್ದಿದ್ರೆ ಯಾರು ಕೊಡ್ತಾರೆ ಅಂತೆಲ್ಲ ಕಿಚಾಯಿಸ್ತಾನೆ. ವಿವೇಕಾನಂದ ಸುಮ್ಮನೆ ಇರ್ತಾರೆ. ಆ ನಂತರ ಒಂದು ಸ್ಟೇಷನ್ ಬರ್ತದೆ. ಅಲ್ಲಿ ತುಂಬ ಹೊತ್ತು ಆ ರೈಲು ನಿಲ್ಲುವಂಥ ತುಂಬ ತಾಸುಗಟ್ಟಲೆ, ಗಂಟೆಗಳ ನಿಲ್ತದೆ. ಅಲ್ಲಿ ಇಳ್ಕೊಂಡಾಗ ಅಲ್ಲಿ ಅವನು ವಿವೇಕಾನಂದರು ಹೋಗಿ ಒಂದು ಮರದ ಕೆಳಗೆ ಒಂದು ಬೆಂಚ್ ತಲೆಗೆ ಕೂತ್ಕೊಂಡ್ರು. ಆಯಾಸ ಆಗಿದೆ, ಅಲ್ಲೆಲ್ಲ ನೀರು ಕುಡಿದ್ರು. ಆದರೆ ಈಗ ಹಸಿವಾಗಿದೆ. ಇವನು ಬೇಕಂತಲೇ ಅವ್ರಿಗೆ ಹಸಿವಾಗಿರುತ್ತೆ ಅಂತ ತಿಳ್ಕೊಂಡು ಹೋಗಿ ಅವ್ರ ಮುಂದೆ ತಾನು ತಂದಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನ, ಬೇರೆ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಹರಡಿಕೊಂಡು ಅವ್ರ ಮುಂದೆನೇ ಒಂದೊಂದೇ ತೋರಿಸ್ತಾ ಅವರಿಗೆ, ನೋಡು, ನಾನು ದುಡಿತೇನೆ, ತಿಂತೇನೆ, ಚೆನ್ನಾಗಿದ್ದೇನೆ, ನೀನು ದುಡಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿ ತಿನ್ಬೋದು, ಹೀಗೆ ಓಡಾಡ್ಕೊಂಡಿದ್ರೆ ಏನಾಯ್ತು ಅಂತಕ್ಕಂಥ ಇದೇ ರೀತಿ ಮಾತುಗಳನ್ನು ಹೇಳ್ತಾ ಇರ್ತಾನೆ. ವಿವೇಕಾನಂದರು ಹಾಗೆ ನೋಡ್ತಾ ಇರ್ತಾರೆ, ಅವನು ತಿಂತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಂದ ಒಬ್ಬ ವ್ಯಕ್ತಿ ದೂರದಿಂದ ತುಂಬ ಇವನೆಷ್ಟು ಆಹಾರ ಪದಾರ್ಥಗಳಂತೆ ತಯಾರು ಮಾಡ್ಕೊಂಬಂದಿದ್ನು ಅದಕ್ಕಿಂತ ಹೆಚ್ಚು ಆಹಾರ ಪದಾರ್ಥಗಳಂತ ಕೈಯಲ್ಲಿ ಹಿಡ್ಕೊಂಡು, ದೊಡ್ಡ ಬ್ಯಾಗ್ ತಗೊಂಡು, ಬಾಳೆ ಎಲೆ ತಗೊಂಡು, ಕೂತ್ಕೊಳ್ಳೋಕೆ ಆಸನ ತೆಗೆದುಕೊಂಡು, ನೀರನ್ನ ದೊಡ್ಡ ಒಂದು ಹೂಜಿಯನ್ನು ತೆಗೆದುಕೊಂಡು ಒಬ್ಬ ವ್ಯಕ್ತಿ ಜೋರಾಗಿ ಬಂದು ವಿವೇಕಾನಂದರನ್ನ ಬಾಬಾಜಿ ಬಾಬಾಜಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾನೆ. ವಿವೇಕಾನಂದರಿಗೆ ಆಶ್ಚರ್ಯ ಆಯ್ತು, ಇವನು ಯಾರು, ನನಗೆ ಪರಿಚಯ ಇಲ್ವಲ್ಲ, ನನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ, ಬೇರೆ ಯಾರಿಗೋ ತಂದಿರಬೇಕು, ನನಗೆ ಕರಿತಾ ಇದ್ದಾನಲ್ಲ ಅಂತೇಳಿ, ನಾನಲ್ಲ ನೀ ಕರಿತಾ ಇರೋದು, ನೀ ಬೇರೆ ಯಾರನ್ನೂ ಇರ್ಬೋದು, ನೀನು ತಪ್ಪಾಗಿ ಭಾವಿಸಿರ್ಬೋದು ಅಂತ ಹೇಳಿದರು. ಅವಾಗ ಅವನು ಇಲ್ಲ ಬಾಬಾಜಿ, ಖಂಡಿತ ಗೊತ್ತಿದೆ, ನೀವೇ ಬನ್ನಿ ಬೇಗ ಅಂತ ಅವನು ಒತ್ತಾಯ ಮಾಡಿ ಕರ್ಕೊಂಡೋಗಿ ಅಲ್ಲಿ ಚಾಪೆ ಹಾಸಿದ, ಬಾಳೆಯಲ್ಲಿ ಹರಡಿದ, ನೀರಿಟ್ಟ, ಎಲ್ಲ ಆಹಾರ ಪದಾರ್ಥಗಳನ್ನ ತರದ. ಇವನ್ ಪಕ್ಕದಲ್ಲಿ ಅಲ್ಲೇ ನೋಡ್ತಾ ಅವನು ವಿವೇಕಾನಂದರಿಗೆ ಅದನ್ನೆಲ್ಲ ಬಡ್ಸ್ತಾ, ನೀನು ನನಗೆ ಹ್ಯಾಕ್ ತಮ್ಮಂದಿ, ನಿನಗೆ ಹೇಗೆ ಗೊತ್ತಾಯ್ತಿದ್ದು ಅಂತ ಕೇಳಿದರು. ಆವಾಗ ಅವನು ತನ್ನ ಕತೆ ಹೇಳಿದ, ನಾನೊಬ್ಬ ದೊಡ್ಡ ವ್ಯಾಪಾರಿ, ಈ ಸಿಟಿಯಲ್ಲಿದ್ದೇನೆ, ಅಲ್ಲಿ ನಾನು ಬೆಳಗ್ಗೆ ವ್ಯಾಪಾರವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಊಟ ಮಾಡಿದ ತಕ್ಷಣ ಸ್ವಲ್ಪ ನಿದ್ದೆ ಬಂತು. ನಿದ್ದೆ ಮಾಡ್ತಾ ಇದ್ದೆ. ಆವಾಗ ನನ್ನ ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದು ಹೇಳಿದ, ಮೇಲೆ ಹೇಳು, ನೋಡು, ನಿಮ್ಮನ್ನು ತೋರಿಸಿ ಹೇಳಿದ, ನನ್ನ ಭಕ್ತ ಬರ್ತಾ ಇದ್ದಾನೆ, ಅವನಿಗೆ ಏನಾದರೂ ತೆಗೆದುಕೊಂಡು ಹೋಗು, ಹಸಿದಿದ್ದಾನೆ, 2 ದಿನದಿಂದ ಊಟ ಮಾಡಿಲ್ಲ, ಅವನಿಗೆ ಬೇಕಾದಂಥ ಎಲ್ಲವನ್ನು ನೀನು ತಯಾರು ಮಾಡ್ಕೊಂಡು ಹೋಗು ಅಂತ ಹೇಳಿದ. ಇವನು ಅನ್ಕೊಂಡ, ಕನಸಿನಲ್ಲಿ ಹೇಳಿದ್ದೀನಿ, ಯಾರಾದ್ರೂ ಅಂತಾರೆ, ನಾವು ಅಷ್ಟು ತಾನೆ, ಎಲ್ಲರೂ ಕನಸಿನಲ್ಲಿ ಬಂದಿದೆ, ಅದಕ್ಕೆ ಇರ್ಬೋದು ಅಂತ ಅನ್ಕೊಂಡು ಮತ್ತೆ ಮಲ್ಕೊಂಡ್ರೆ ಮತ್ತೆ ಶ್ರೀರಾಮಚಂದ್ರ ಬಂದು ಅವನು ಎಬ್ಬಿಸಿದ, ಹೋಗು, ಬೇಗ ಹೋಗು ಅಂತೇಳಿ ಎಬ್ಬಿಸಿದ. ಆವಾಗ ಇವನಿಗೆ ತರ್ಕೋಕ್ಕಾಗಲ್ಲ, ಅದೆಲ್ಲ ರೆಡಿ ಮಾಡಿಕೊಂಡು, ಆವಾಗೆಲ್ಲ ಅಂದರೆ ಉತ್ತರ ಭಾರತದಲ್ಲಿ 11 ಗಂಟೆಗೆ ಎಲ್ಲ ಅವರು ಮಧ್ಯಾಹ್ನ ಆಗುತ್ತೆ, ಅಲ್ಲಿಗೆ ಬೇಗ ಅವರು ಊಟ ಮಾಡುವಂಥ ಪದ್ಧತಿ. ಅಲ್ಲಿದ ಊಟ ಮಾಡಿ ಮಲ್ಕೊಂಡಾಗ ಹೀಗೆ ಹೇಳಿದಾಗ ಅವನು ಮತ್ತೆಲ್ಲವನ್ನ ಹೇಳಿ ಮನೆಯಲ್ಲಿ ರೆಡಿ ಮಾಡಿಸಿ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಬಂದೆ. ನನ್ನ ಭಾಗ್ಯ ಬಾಬಾಜಿ, ಶ್ರೀರಾಮಚಂದ್ರನ್ ನನಗೆ ದರ್ಶನ ಕೊಟ್ಟ, ನಿಮ್ಮ ಸಲುವಾಗಿ ಅವನು ನನಗೆ ದರ್ಶನ ಕೊಟ್ಟ, ಅವನೇ ದರ್ಶನ ಕೊಟ್ಟು ಹೇಳಿದ್ರಿಂದ ನಾನು ತೆಗೆದುಕೊಂಡು ಬಂದೆ ಅಂತ ಹೇಳಿದಾಗ ಸ್ವಾಮೀಜಿ ಕಣ್ಣಲ್ಲಿ ನೀರು
ಭಗವಂತ ತನ್ನ ಭಕ್ತನನ್ನ ಯಾವಾಗಲೂ ಹೇಗೆ ಕಾಪಾಡ್ತಾನಲ್ಲ. ಯಾಕೆಂದರೆ ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಉಪದೇಶಿಸಿದ ಮಂತ್ರ, ವಿವೇಕಾನಂದರಿಗೆ ಉಪದೇಶ ಕೊಟ್ಟಂತ ಮಂತ್ರ ರಾಮ ಮಂತ್ರ. ವಿವೇಕಾನಂದರ ಇಷ್ಟ ದೇವತೆ ರಾಮ. ಹಾಗಾಗಿ ಅವನ ಒಂದು ಕೃಪೆ, ಅವನ ಬೆಂಗಾವಲು, ಅವನ ರಕ್ಷಣೆ ವಿವೇಕಾನಂದರಿಗೆ ಯಾವಾಗಲೂ ಇತ್ತು ಅನ್ನುವಂಥದ್ದು ಈ ಒಂದು ಘಟನೆ ವಿವೇಕಾನಂದ ಹೇಳ್ಕೊಂಡದ್ದು. ಇನ್ನು ಬೇಕಾದಷ್ಟು ಘಟನೆಗಳು ಹೀಗಿದ್ದಿರಬಹುದು. ಯಾಕೆಂದರೆ ಭಕ್ತರಿಗೆ ಕಷ್ಟಗಳು ಹಾಗೆ ಬರ್ತಿರ್ತವೆ, ಆಪತ್ತುಗಳು ಹಾಗೆ ಬರ್ತಿರ್ತವೆ. ಭಗವಂತ ಹಾಗೆ ಆಪತ್ತುಗಳನ್ನ, ಕಷ್ಟಗಳನ್ನ ಅವ್ರ ಜೊತೆಗೆ ಇದ್ಕೊಂಡು ಅವುಗಳನ್ನ ನಿವಾರಣೆ ಮಾಡ್ತಾ ಭಕ್ತರ ರಕ್ಷಣೆಗಾಗಿ ನಾನು ಯಾವಾಗಲೂ ಇರ್ತೇನೆ ಅಂತಕ್ಕಂಥದ್ದನ್ನ ಒಂದು ಸಂದೇಶವನ್ನು ಅವನು ಯಾವಾಗಲೂ ಇತರರಿಗೆ, ಭಕ್ತರಲ್ಲದವರಿಗೆ ಕೊಡ್ತಿರ್ತಾನೆ. ಯಾಕಂದ್ರೆ ಅವರೆಲ್ಲ ಭಕ್ತರಾದರೆ ಅವನು ಅವರ ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆಯನ್ನು ಯಾವಾಗಲೂ ಕೊಟ್ಟಿದ್ದಾನೆ. ಹಾಗೆ ವಿವೇಕಾನಂದರ ಜೀವನದಲ್ಲಿ ಈ ಘಟನೆ ನಡೀತದೆ.